ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕ ಆಹಾರ ಇಲಾಖೆಯ ವೆಬ್ಸೈಟಿಂದ ಈಗಾಗಲೇ ಆಗಿರ್ತಕ್ಕಂಥ ರೇಷನ್ ಕಾರ್ಡ್ BPL ಇರ್ಬೋದು ಅಥವಾ APL ಕಾರ್ಡ್ ಇರ್ಬೋದು, ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಅದನ್ನು ಪ್ರಿಂಟೌಟ್ ತಗೊಳ್ಳೋದು, ಅದರಲ್ಲಿರ್ತಕ್ಕಂಥ ಸ್ಪೆಸಿಮನ್ ಸಿಗ್ನೇಚರ್ ಅಂತ ಏನು ಬರುತ್ತೆ ವಾಟರ್ ಮಾರ್ಕ್, ಅದನ್ನು ರಿಮೂವ್ ಮಾಡಿ ಯಾವ ರೀತಿ ನಾವು ಪ್ರಿಂಟೌಟ್ ತಗೊಳ್ಳೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಗೂಗಲಲ್ಲಿ ಲಾಗಿನ್ ಆಗಿ ಗೂಗಲ್ನಲ್ಲಿ ahara.kr.nic.in ಟೈಪ್ ಮಾಡ್ಕೊಳ್ಳಿ. ಈ ahara.kr.nic.in ಡೈರೆಕ್ಟಾಗಿ ನಮ್ಮ ಕರ್ನಾಟಕದ ಆಹಾರ ಇಲಾಖೆಯ ವೆಬ್ಸೈಟಿಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ನೋಡಿ, ಇಲ್ಲಿ ಮೇಲಿರ್ತಕ್ಕಂಥದ್ದು ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್. ಲಾಗಿನ್ ಆಗಿ ಇಲ್ಲಿ ಈ ಸೇವೆಗಳು ಅಂತಿದೆ, ಈ ಸೇವೆಗಳನ್ನು ಕ್ಲಿಕ್ ಮಾಡಿ. ಈ ಸೇವೆಗಳನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ನೋಡಿ, ಇಲ್ಲಿ ಎಡಭಾಗದಲ್ಲಿ ಈ ಪಡಿತರ ಚೀಟಿ ಈ ಸ್ಥಿತಿ ಅಂತ ಬರುತ್ತೆ. ಅಲ್ಲಿ ಈ ಸ್ಥಿತಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡಿಸ್ಟಿಕ್ ವೈಸ್ ಬರುತ್ತೆ. ನೋಡ್ಕೊಳ್ಳಿ ನಿಮ್ದು ಯಾವ ಡಿಸ್ಟಿಕ್ಕಿಗೆ ಬರುತ್ತೆ ಅಂತ. ನೋಡಿ, ಕಲಬುರಗಿ ಡಿವಿಷನ್ನು, ಬೆಳಗಾವಿ ಮೈಸೂರು ಡಿವಿಷನ್. ಇಲ್ಲಿ ನಮ್ಮದು ಉಡುಪಿ. ನಾನೇನು ಮಾಡ್ತೀನಿ, ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಪಡಿತರ ಚೀಟಿ ವಿವರ ಅಂತೇಳಿದೆ ಎರಡನೇ ಕಾಲಮ್ನಲ್ಲಿ. ಪಡಿತರ ಚೀಟಿ ವಿವರವನ್ನು ಕ್ಲಿಕ್ ಮಾಡ್ಕೊಳ್ಳಿ. ವಿತ್ OTP, ವಿತೌಟ್ OTP ಅಂತೇಳಿ ಎರಡು ಆಪ್ಷನ್ ಬರುತ್ತೆ. ವಿತ್ OTP ಕೊಡಿ. ಇವಾಗ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಗೋ ಕೊಡಿ, ಎಂಟರ್ ಮಾಡಿ. ಗೋ ಕೊಟ್ಟ ಮೇಲೆ ನೋಡಿ, ಇಲ್ಲಿ ಸೆಲೆಕ್ಟ್ನಲ್ಲಿ ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ ಹೆಸರಿದೆ ಅವ್ರದ್ದು ಬರುತ್ತೆ. ಇಲ್ಲಿ ನನ್ನ ಹತ್ರ ವನಜ ಅನ್ನೋರು ಬಂದಿದ್ದಾರೆ ರೇಷನ್ ಕಾರ್ಡ್ ಪ್ರಿಂಟೌಟ್ ತೊಗೊಳ್ಳಿಕ್ಕೆ. ನಾನು ಅವ್ರ ಹೆಸರು ಸೆಲೆಕ್ಟ್ ಮಾಡಿಕೊಂಡೆ. ಗೋ ಕೊಡ್ತೀನಿ. ವನಜ ಅನ್ನೋರ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ನೋಡಿ, ಬಾಕ್ಸ್ ಬಂತು OTP ಹೋಗಿರೋದಕ್ಕೆ. ಅವರು OTPಯನ್ನು ತಗೊಳ್ಳಿ, ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಗೋ ಕೊಡಿ. OTP ಏನೋ ಪ್ರಾಬ್ಲಮ್ ಆಗಿದೆ, ಇನ್ವ್ಯಾಲಿಡ್ OTP ವ್ಯಾಲ್ಯೂ ಅಂತ ಬರ್ತಾಯಿದೆ. ಅವರೇನೋ ರಾಂಗ್ ಹೇಳಿದ್ದಾರೆ. ಸರಿಯಾದ OTPಯನ್ನು ಹಾಕ್ತೇನೆ. ಈಗ ಎಂಟರ್ ಮಾಡ್ತಾಯಿದ್ದೀನಿ OTPಯನ್ನು. ಗೋ ಕೊಡ್ತೀನಿ. ನೋಡಿ, ಈ ಥರ ಬಾಕ್ಸ್ ಓಪನ್ ಆಗುತ್ತೆ. ಕೆಳಗಡೆ ಡ್ರ್ಯಾಗ್ ಮಾಡಿ, ಸೈಡಲ್ಲಿರೋ ಬಾರ್ನಿಂದ ಕೆಳಗಡೆ ಡ್ರ್ಯಾಗ್ ಮಾಡಿ, ಅಥವಾ ಮೌಸ್ನಿಂದ ಸ್ಕ್ರೋಲ್ ಮಾಡಿದ್ರೂ ಆಯಿತು, ಕೆಳಗಡೆ ಹೋಗುತ್ತೆ. ಕೆಳಗಡೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಮೂಲೆಯಲ್ಲಿ ನೋಡಿ, ಪಡಿತರ ಚೀಟಿ ವಿವರ, ಇಂಗ್ಲೀಷ್ನಲ್ಲಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಿದೆ. ಎರಡರಲ್ಲಿ ಯಾವುದಕ್ಕಾದರೂ ಕ್ಲಿಕ್ ಮಾಡಿ. ಪಡಿತರ ಚೀಟಿ ವಿವರದ ಮೇಲೆ ಕ್ಲಿಕ್ ಮಾಡಿ, ಮೌಸಿಂದ ಕ್ಲಿಕ್ ಮಾಡಿ. ಮಾಡ್ತೀನಿ ನೋಡಿ, ನಾನು ಮಾಡಿದೆ. ಮಾಡಿದಾಗ ನೋಡಿ, ಈ ರೀತಿ ನಮಗೆ ಸ್ಪೆಸಿಮನ್ ಕಾಪಿ ಅಂಥೇಳಿ ವಾಟರ್ ಮಾರ್ಕ್ ಇರುವಂಥ ಒಂದು ಕಾಪಿ ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ಈ ಸ್ಪೆಸಿಮನ್ ಕಾಪಿ ಅನ್ನೋದನ್ನು ನಾವು ರಿಮೂವ್ ಮಾಡಬೇಕು. ಆವಾಗ ಮಾತ್ರ ರೇಷನ್ ಕಾರ್ಡ್ ವ್ಯಾಲಿಡ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕೀಬೋರ್ಡ್ನಲ್ಲಿರುವ F12 ಅಂತ ಕೀ ಇದೆಯಲ್ಲ, F12 ಕೀಯನ್ನು ಪ್ರೆಸ್ ಮಾಡಿ. ನಮ್ಮ ಕೀಬೋರ್ಡ್ನಲ್ಲಿರುವ, ಕಂಪ್ಯೂಟರ್ ಕೀಬೋರ್ಡ್ನಲ್ಲಿರುವ F12 ಕೀಯನ್ನು ಪ್ರೆಸ್ ಮಾಡಬೇಕು. ಆ ಸ್ಪೆಸಿಮನ್ ಕಾಪಿ ಅನ್ನುವ ವಾಟರ್ ಮಾರ್ಕ್ ಇದೆ, ಅದನ್ನು ನಾವು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾಕೆಂದರೆ ಸ್ಪೆಸಿಮನ್ ಕಾಪಿ ಅಂತಿದ್ದರೆ ಆ ರೇಷನ್ ಕಾರ್ಡ್ ವ್ಯಾಲಿಡ್ ಆಗೋದಿಲ್ಲ, ಅದನ್ನು ತಗೊಳ್ಳೋದಿಲ್ಲ ಕೆಲವೊಂದು ಯೋಜನೆಗಳಿಗೆ. ಸೊ ಹಾಗಾಗಿ ಆ ಸ್ಪೆಸಿಮನ್ ಕಾಪಿ ಅನ್ನೋದನ್ನು ರಿಮೂವ್ ಮಾಡಬೇಕು. ವಾಟರ್ ಮಾರ್ಕನ್ನು ನಮ್ಮ ಕೀಬೋರ್ಡ್ನಲ್ಲಿರುವ F12 ಕಾಪಿ ಅಂತಿದೆಯಲ್ಲ, ಅದನ್ನು ಪ್ರೆಸ್ ಮಾಡ್ತೀನಿ. ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ.
F12 ಕಾಪಿಯನ್ನು ಪ್ರೆಸ್ ಮಾಡಿದಾಗ ನೋಡಿ ಈ ರೀತಿ ನಮಗೆ ಓಪನ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನೋಡಿ ಅಲ್ಲಿ ಬ್ಲೂ ಕಲರ್ ಬ್ಲಿಂಕ್ ಆಯ್ತಲ್ಲ, ಬಾರ್ ಇರೋದು, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಬ್ಲೂ ಕಲರ್ ಬರುತ್ತೆ. ಇದರ ಮೇಲೆ ಮೌಸನ್ನು ಪುನಃ ಎಗೇನ್ ಬ್ಲೂ ಕಲರ್ ನಮ್ಮ ರೇಷನ್ ಕಾರ್ಡ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಬ್ಲೂ ಕಲರ್ ಹೊರಟೋಗುತ್ತೆ. ಈಗ ಡಿಲೀಟ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ಕೀಬೋರ್ಡ್ನಲ್ಲಿ ಡಿಲೀಟ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಇವಾಗ ವಾಟರ್ ಮಾರ್ಕ್ ಹೋಯಿತು. ಇಲ್ಲಿ ಕ್ಲೋಸ್ ಇದೆ, ಅದನ್ನು ಕ್ಲೋಸ್ ಕೊಡಿ. ಇವಾಗ ನಮಗೆ ವಾಟರ್ ಮಾರ್ಕ್ ಹೋಯಿತು. ವಾಟರ್ ಮಾರ್ಕ್ ಹೋಗಿ ಒರಿಜಿನಲ್ ರೇಷನ್ ಕಾರ್ಡ್ ಬಂತು. ರೈಟ್ ಕ್ಲಿಕ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಳಿ. ಕಲರ್ ಪ್ರಿಂಟರ್ ಇದ್ದರೆ ಕಲರ್ ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕಲರ್ ಕಾಪಿ ಬರುತ್ತೆ. ನಿಮ್ಮ ಹತ್ರ ಯಾವ ಕಲರ್ ಪ್ರಿಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಕಲರ್ ಕಾಪಿ ಬಂತು, ಕಲರ್ ಕಾಪಿ ಬಂತು. ಇದನ್ನು ನಮ್ಮ ಪ್ರಿಂಟರಿಗೆ ಡೈರೆಕ್ಟಾಗಿ ಪ್ರಿಂಟ್ ಕೊಟ್ಟು ರೇಷನ್ ಕಾರ್ಡಿನ ಸೈಜಿಗೆ ಲ್ಯಾಮಿನೇಷನ್ ಕಾಪಿಯನ್ನು ಮಾಡಿ ನಾವು ಇಶ್ಯೂ ಮಾಡಿದರೆ ರೇಷನ್ ಕಾರ್ಡು ಇಶ್ಯೂ ಆಗುತ್ತೆ ಸ್ನೇಹಿತರೆ. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.